ರೆಸ್ಪೆಕ್ಟ್ ಅಂತಾರೆ, ಅವರೇ ಫಸ್ಟ್ ರೆಸ್ಪೆಕ್ಟ್ ಕೊಡಲ್ಲ. ಆಮೇಲೆ ಫ್ರೆಂಡ್ಶಿಪ್ಗೆ ಬೆಲೆ ಕೊಡಬಾರ್ದು. ಅವ್ರವ್ರ ಬಟ್ ಗಂಡು ಮಕ್ಕಳು ಹೆಲ್ಪ್ ಇಲ್ದೇನೆ ಹೆಣ್ಮಕ್ಳು ಮಾಡೋಕ್ಕಾಗಲ್ಲ. ಇನ್ನೇ ಅಶ್ವಿನಿ ಗೌಡ ಅವರೇ ಇಬ್ಬರಲ್ಲಿ ಒಬ್ಬರಾರ ಗೆಲ್ಲಿ ಅಂತ. ಅದಕ್ಕೆ ಇವನು ಅವ್ರಿಗೆ ಟಕ್ಕರ್ ಜಾಸ್ತಿ ಕೊಡ್ತಾನೆ ಅವ್ರಿಗಿಂತ. ನೆಕ್ಸ್ಟ್ ವೀಕ್ನ ಕ್ಲಾಸಸ್ ಆಗುತ್ತೆ. ಚೆನ್ನಾಗಿ ಆಡ್ತಾರೆ. ನೋಡ್ತಾ ಇದ್ದೀವಿ. ಗಿಲ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಯಾರ ಪರವಾಗೂ ಇದಾಗಲ್ಲ. ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಗಿಲ್ಲಿನ ಈಗ ಗೆಸ್ಟ್ ಎಲ್ಲ ಬಂದಿದ್ದಾರಲ್ಲ, ತುಂಬ ರೇಗಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಗಿಲ್ಲಿ ಅವ್ರು ಬರೋಕ್ಕಿಂತ ಮುಂಚೆನೇ ಗಿಲ್ಲಿನೇ ರೇಗಿಸ್ಬಿಟ್ಟ ಅವ್ರಿಗೆ. ಅವ್ರು ರೇಗ್ಸೋಕ್ಕಿಂತ ಮುಂಚೆ ಗಿಲ್ಲಿನೇ ರೇಗಿಸ್ದ. ನೆಕ್ಸ್ಟ್ ವೀಕ್ನ ಕ್ಲಾಸಸ್ ಆಗುತ್ತೆ. ಬಟ್ ಅದನ್ನೆಲ್ಲ ಕರೆಕ್ಟ್ ಆಲೇ ಮಾಡ್ಕೊಂಡಿದ್ದ ನಮ್ಮ ಗಿಲ್ಲಿ. ಗೆಲ್ತಾರೆ. ಅವ್ರು ಟಾರ್ಗೆಟ್ ಇಕ್ಕಿರೋದು ಅವ್ರು ಕಂಡ್ರೆ ಗಿಲ್ಲಿ ಕಂಡ್ರೆ ಇಷ್ಟ. ಬಟ್ ಹಂಗಾದ್ರೂ ಒಂದು ಏನಂದರೆ ಕಂಟೆಂಟೆಡ್ ಅಂತ ಸ್ಟ್ರಾಂಗ್ ಕಂಟೆಂಟರ್ ಬೇರೆಯವ್ರು ಯಾರು ಆ ಥರ ಇರಲ್ಲ. ಅದಕ್ಕೆ ಇವನು ಅವ್ರಿಗೆ ಟಕ್ಕರ್ ಜಾಸ್ತಿ ಕೊಡ್ತಾನೆ ಅವ್ರಿಗಿಂತ. ಅವ್ರ ಕೈ ಮೇಲೆ ಅಂದರೆ ಇವನೇ ಒಂದು ಕೈ ಮೇಲೆ. ಗಿಲ್ಲಿನ ಸದ್ಯಕ್ಕೆ ಯಾರು ಬಗ್ಸಕ್ಕೆ ಆಗ್ತಾ ಇಲ್ಲ, ಆಗೋದು ಇಲ್ಲ. ಬಗ್ಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಬಗ್ಸೋಕ್ಕಾಗಲ್ಲ, ಅವನೇ ಬಗ್ಸಿ ಆಲೇ ಎಲ್ಲರನ್ನೂ ಕಳಿಸಿದ್ದೇನೆ. ಎಲ್ಲ ಫುಲ್ ಸೈಲೆಂಟ್ ಆಗಿದ್ದಾರೆ ಅಲ್ವಾ? ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಗಿಲ್ಲಿ ಗೆಲ್ಲಬೇಕು. ಎಲ್ಲರಿಗೂ ಕೇಪಬಲ್ ಇಲ್ಲ. ಧನುಷ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಇವರಿಬ್ಬರಲ್ಲಿ ಗೆದ್ದರೆ ನಮಗೂ ಖುಷಿ ಆಗುತ್ತೆ. ಯಾಕಂದರೆ ಇಬ್ಬರೂ ಕನ್ನಡಿಗರೇ. ಅವರು ಚೆನ್ನಾಗೆಲ್ಲ ಕಾಮಿಡಿ ಕಿಲ್ಲಡ್ ಅವರು ಕಷ್ಟಪಟ್ಟೆ ಬಂದಿರೋದು. ಅದಕ್ಕೆ ಇವರಿಬ್ಬರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಧನುಷ್ ಮತ್ತು ಇವರು ಗಿಲ್ಲಿ, ಇವರಿಬ್ಬರಲ್ಲಿ ಒಬ್ಬರಾರ ಗೆಲ್ಲಿ ಅಂತ. ಯಾರು ಗೆಲ್ಲಬಾರ್ದು ಅಶ್ವಿನಿ ಗೌಡ. ನಿಜವಾಗ್ಲೂ. ಸೊ ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ ನೀವು? ರೆಸ್ಪೆಕ್ಟ್ ಅಂತಾರೆ, ಅವರೇ ಫಸ್ಟ್ ರೆಸ್ಪೆಕ್ಟ್ ಕೊಡಲ್ಲ. ಆಮೇಲೆ ಅಲ್ಲ, ಅವ್ರಿಗೆ ನಾವು ಮರ್ಯಾದೆ ಕೊಡಬೇಕಂದ್ರೆ ನಮಗೆ ಮರ್ಯಾದೆ ಕೊಟ್ಟಿರ್ತಾನೆ. ಸುಮ್ಮನೆ ಬಾಯ್ ಬಡ್ಕೋಬಾರ್ದು. ಮಾಡೋ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು. ಯಾರು ಬಾಯ್ ಬಡ್ಕೊಳ್ಳೋದು? ಇನ್ನೇ ಅಶ್ವಿನಿ ಗೌಡ ಅವರೇ. ಅಶ್ವಿನಿ ಗೌಡ ಅವ್ರ ಜೊತೆ ಇನ್ನೊಬ್ರು ಜಾನ್ವಿ ಅವ್ರು ಸೇರ್ಕೊಂಡವ್ರು. ಇಬ್ಬರು ಬಾಯ್ ಬಡ್ಕೊಂಡು ಮಾಡ್ತಿರ್ತಾರೆ. ಸೊ ಅದನ್ನು ಬಿಟ್ಬಿಟ್ಟು ಗೇಮ್ಸ್ ಕಡೆನೋ ಯಾವುದೋ ಒಂದು ಕಡೆ ಸ್ಪೋರ್ಟ್ಸ್ ಕಡೆ ಮಾಡಿ ಗೆಲ್ಲೋ ಕಡೆ ನೋಡ್ಬೋದು. ಸೊ ಅವ್ರು ಮುಂದಕ್ಕೆ ಯಾವ ಥರ ಇರಬೇಕು ಅಂತ ಹೇಳ್ತೀರಾ ನೀವು? ಅವ್ರಾಯ್ತು, ಅವ್ರ ಕೆಲಸ ಆಯಿತು, ಅದು ಬಿಟ್ಟು ಟಾಸ್ಕ್ ಆಯಿತು, ಅದು ಮಾಡ್ಕೊಂಡಿರ್ಬೇಕಿಲ್ಲ. ಎಲ್ಲರ ಜೊತೆ ಎಂಟರ್ಟೈನ್ಮೆಂಟ್ ಆಗಿರಬೇಕು. ಯಾರನ್ನೂ ಅಗೇನ್ಸ್ಟ್ ಆಗಿ ತೊಗೊಳ್ಬೇಡ. ಸೊ ಈ ವೀಕ್ ಪೂರ್ತಿ ಇಬ್ಬರು ಸರ್ವೆಂಟ್ ಆಗಿದ್ದಾರೆ. ಇಬ್ಬರು ಸರ್ವೆಂಟ್ ಗೊತ್ತಲ್ವಾ? ಗಿಲ್ಲಿ ಮತ್ತು ಗಿಲ್ಲಿ. ಸೊ ಈಗ ಅವರಿಬ್ಬರು ಜೊತೆಲೇ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಸ್ನೇಹವಾಗಿ ಮಾತಾಡ್ತಿದ್ರೆ ಅಥವಾ ಏನಾದರೂ? ಅದು ಬರೀ ಇವರು ಗೆಸ್ಟ್ ಹೋಗೋ ಗಂಟ ಮಾತ್ರ ಇರುತ್ತೆ. ಆಮೇಲೆ ಅವರಿಬ್ಬರೇ ಕ್ಲಾಶಸ್ ಆಗ್ತಾರೆ. ಯಾಕಂದರೆ ಇಂಡಿವಿಜುವಲ್ ಗೇಮ್ ಅಂತ ಬಂದಾಗ ಒಬ್ರಿಗೊಬ್ರು ಆಗಲೇಬೇಕು. ಯಾವಾಗ ಆಗ್ತಾರೆ, ಯಾವಾಗ ಆಗಲ್ಲ ಅಂತ ಗೊತ್ತಾಗಲ್ಲ. ಇವಾಗ ಇವರಿಬ್ರು ಒಟ್ಟಿಗೆ ಆಗಿರೋದು ಇಬ್ರಿಗೂ ಹರ್ಟ್ ಆಗಿದೆ, ಇಬ್ಬರು ಹರ್ಟ್ ಮಾಡಿದ್ದಾರೆ ಅಂತ. ಇವಾಗ ಅವರಿಬ್ರಿಗೆ ತೊಂದರೆ ಬಂದಾಗ ಅವ್ರು ಇವ್ರಿಗೆ ಸಹಾಯ ಮಾಡ್ತಾರೆ, ಇವ್ರು ಅವ್ರಿಗೆ ಸಹಾಯ ಮಾಡ್ತಾರೆ. ಹಂಗಂತ ಇಬ್ಬರು ಜೊತೆಲೆ ಯಾವಾಗಲೂ ಇರ್ತಾರೆ ಅಂತ ಹೇಳೋಕ್ಕಲ್ಲ. ರಜತ್ ಮತ್ತು ಮಂಜು ಬಂದ್ಬಿಟ್ಟು ತುಂಬ ರೇಗಿಸ್ಬಿಟ್ಟು, ಅವ್ರ ಬಗ್ಗೆ ಏನಂತೀರಾ? ರಜತ್ ಅಣ್ಣಂಗೆ ಆಲೇ ಟಕ್ಕರ್ ಕೊಟ್ಟು ಸುಮ್ಮನೆ ಸೈಲೆಂಟ್ ಮಾಡಿದರು. ಮಂಜು ಅಣ್ಣಂಗೂ ಅಷ್ಟೇ. ಮಂಜು ಅಣ್ಣ ಸುಮ್ಮನೆ ಇದ್ದರು. ಬಟ್ ಹಂಗಾದ್ರೂ ಇವ್ರಿಗೆ ಟಕ್ಕರ್ ಕೊಡ್ತಾರೆ ಅಂದರೆ ಇವರು ಟಾಸ್ಕ್ ಅಂತ ನೋಡ್ತಾ ಇದ್ದಾರೆ. ಅವರಿಂದ ಮನೆಗೆ ಏನೂ ತೊಂದರೆ ಆಗಬಾರ್ದಂತ. ಇವಾಗ ಗಿಲ್ಲಿ ಕಡೆಯಿಂದ ಪಾಯಿಂಟ್ಸ್ ಬರಲಿಲ್ಲ ಎಷ್ಟೊಂದು. ಅದಕ್ಕೆ ಎಲ್ಲ ಅವನ್ನೇ ಬ್ಲೇಮ್ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ ಅಂತ ಅಂದ್ಕೊಂಡು ಅವ್ರು ಸುಮ್ಮನೆ ಸೈಲೆಂಟ್ ಆಗಿರೋದಿಲ್ಲ. ಅವರು ಟಕ್ಕರ್ ಕೊಡೋದಿರೋದು ಸ್ವಲ್ಪ ತುಂಬ ಓವರಾಗಿ ಆಡ್ತವ್ರೆ. ಸ್ವಲ್ಪ ಕಮ್ಮಿ ಆಡಬೇಕು ಅವರಿಬ್ಬರು. ಅವರು ಸೀನಿಯರ್ಸೇ ಆಗಿರ್ಬೋದು, ಅವ್ರಿಗೂ ಮುಂಚೆನೇ ಬಂದು ಆಡಿರ್ಬೋದು. ಆದರೆ ಈಗ ಪ್ರೆಸೆಂಟಲ್ಲಿ ಸಿಚುವೇಶನ್ ಹೆಂಗಿರುತ್ತೋ ಅವ್ರು ಹಂಗೆ ಆಡ್ತಾರೆ. ಅದನ್ನು ಅವರು ಓವರ್ ಆ್ಯಕ್ಟಿಂಗು ಅಂತ ಬೇರೆ ಏನೋ ಕರಿಬೋದು. ಅದೆಲ್ಲ ಏನು ತಡೆಯೋಲ್ಲ. ಅವರು ಏನೋ ಒಂದು ಬೇರೆ ಅವ್ರನ್ನ ಟೆಸ್ಟ್ ಮಾಡೋಕ್ಕೆ ಹೋಗ್ತಾರೆ, ಅವ್ರ ಪೇಷನ್ಸು. ಬಟ್ ಇವ್ರ ಪೇಷನ್ನ ಟೆಸ್ಟ್ ಮಾಡಿದಾಗ ಕ್ಲಾಶಸ್ ಆಗುತ್ತೆ. ಸೊ ಮನೆಯಲ್ಲಿ ಈಗ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಸಮವಾಗಿದ್ದಾರೆ, ಅದ್ರ ಬಗ್ಗೆ ಏನು ಮಾತಾಡ್ತಾರೆ? ಅವರಂದ್ರು ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಗಂಡು ಮಕ್ಕಳು ವೀಕ್ ಇದ್ದಾರೆ, ನಾವೇ ಎಲ್ಲ ಕಡೆ ಸ್ಟ್ರಾಂಗು ಅಂತ. ಬಟ್ ಗಂಡು ಮಕ್ಕಳು ಹೆಲ್ಪ್ ಇಲ್ದೇ ಹೆಣ್ಮಕ್ಳು ಮಾಡೋಕ್ಕಾಗಲ್ಲ. ಬಟ್ ಹೆಣ್ಮಕ್ಳು ಹೆಲ್ಪ್ ಇಲ್ಲದೆ ಇಬ್ಬರು ಈಕ್ವಲ್ ಆಗಿದ್ದಾರೆ. ಬಟ್ ಹಂಗಂತ ನಾವು ಹೆಣ್ಮಕ್ಳು ಅಂತ ನಾವು ಬ್ಲೇಮ್ ಮಾಡ್ಕೊಂಡು ಕೊಚ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ತೀವಿ. ಧ್ರುವಂತೂ ಮೊನ್ನೆ ತುಂಬ ರಕ್ಷಿತನ ಮೇಲೆ ಮತ್ತು ಅವರು ಅಶ್ವಿನಿ ಗೌಡ ಮತ್ತು ಮೇಲೆ ಜಾನ್ವಿ, ಅದ್ರ ಬಗ್ಗೆ ಏನನ್ಸುತ್ತೆ? ಇವ್ರು ಏನು ಮಾಡ್ತಾರೆ ಅದನ್ನು ಅವ್ರು ಇಮಿಟೇಟ್ ಮಾಡ್ತಾರೆ. ಅವ್ರು ವಾಯ್ಸ್ ರೇಸ್ ಮಾಡ್ತಾರೆ, ಇವರು ವಾಯ್ಸ್ ರೇಸ್ ಮಾಡ್ಬಿಟ್ಟು ಕಡಿಮೆ ಮಾಡೋಣ, ಇವಾಗ ನನ್ನ ತಂಟೆಗೆ ಬರಬಾರ್ದು ಅಂತ ಇವ್ರು ಯೋಚನೆ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಕಾವ್ಯ, ರಘು ಮತ್ತು ರಕ್ಷಿತಾ, ಇವರು 3 ಕಂಟೆಸ್ಟೆಂಟ್ಸ್ ಬಗ್ಗೆ ಏನು ಹೇಳ್ತಾರೆ? ಚೆನ್ನಾಗಿ ಆಡ್ತಾಯಿದ್ದಾರೆ 3 ಜನನೂ. ಅವರಾಯಿತು, ಅವ್ರ ಪಾಡಾಯಿತು. ಅವ್ರು ಯಾರು ಸವಸಕ್ಕೆ ಹೋಗಲ್ಲ, ಯಾರು ತಂಟೆ. ಯಾರ ಬಗ್ಗೆ ಏನಾದರೂ ಅಸಮಾಧಾನ ಇದೆಯಾ ನಿಮಗೆ? ಈಗ ಅಸಮಾಧಾನ ಅಂತೂ ಯಾರ ಮೇಲೆ ಇಲ್ಲ, ಎಲ್ಲ ಚೆನ್ನಾಗಿ ಆಡ್ತಾಯಿದ್ದಾರೆ. ಅದು ಬಿಟ್ಟರೆ ಇನ್ನೂ ಚೆನ್ನಾಗಿ ಆಡಬೇಕು. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಇವರು ಸೂರಜ್ ಅವರು ಬಂದಾಗ ಚೆನ್ನಾಗಿದ್ದರು. ಫುಲ್ ಬಾಡಿ ಫಿಟ್ನೆಸ್ ಎಲ್ಲ ಚೆನ್ನಾಗಿತ್ತು. ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ರು. ಬಟ್ ಆಮೇಲೆ ಡೌನ್ ಆಗಿಬಿಟ್ರು. ಅವರು ಒಬ್ಬರ ಜೊತೆ ಒಂದೇ ಕಂಫರ್ಟ್ ಝೋನಲ್ಲಿ ಇರೋಕ್ಕೆ ನೋಡ್ತವ್ರೆ. ಅದು ಬಿಟ್ಟು ಅವ್ರು ಆಚೆ ಬಂದು ಎಲ್ಲರ ಜೊತೆನೂ ಬೆರಿಬೇಕು. ಮತ್ತು ಒಬ್ಬರ ಜೊತೆನೇ ಯಾವಾಗಲೂ ಇರೋಕ್ಕೆ ಹೋಗಬಾರ್ದು ಅಂತ ಹೇಳ್ತೀವಿ ಅಷ್ಟೇ. ಜಾಸ್ತಿ ಯಾರು ಕಾಣಿಸ್ತಿಲ್ಲ ನಿಮ್ಮ ಪ್ರಕಾರ?
ರಾಶಿಕಾ ಕಾಣಿಸಲ್ಲ, ಎಲ್ಲ ಧ್ರುವಂತ ಅಷ್ಟೊಂದು ಕಾಣಿಸಲ್ಲ, ಬರೀ ಏನು ಬೇಕಾದ್ರು. ಧನುಷ್ ಇವಾಗ ನಾನು ಮೊನ್ನೆ ರೀಸೆಂಟ್ ಎಪಿಸೋಡ್ ನೋಡಿದಾಗ ಸ್ಪಂದನ ಅಕ್ಕ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಬಂದಿರ್ಬೋದು, ಮತ್ತು ಇವ್ರು ಗೆಸ್ಟ್ ಬಂದಾಗ ವೆಲ್ಕಮ್ ಮಾಡೋದು ಬಂದಿರ್ಬೋದು, ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಇವಾಗ ಇಂಪ್ರೂವ್ ಆಗ್ತಿದ್ದಾರೆ ಅವರು. ಕ್ಯಾಪ್ಟನ್ಸಿ ಟಾಸ್ಕು ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಒಂದೇ ಹುಡುಗಿ 4 ಜನ ಹುಡುಗರು ಅವ್ರ ಜೊತೆ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರೆ ಇಂಪ್ರೂವ್ ಆಗಿದ್ದಾರೆ ಅಂತ. ಸೊ ಈಗ ಸ್ಪಂದನ ಫ್ರಮ್ ದ ಡೇ ಒನ್ ಸ್ಪಂದನ ಯಾವುದೂ ಕಂಟ್ರವರ್ಸಿ ಮಾಡ್ಕೊಳ್ಳಿಲ್ಲ, ಯಾರ ಜೊತೆ ಕಿತ್ತಾಡಲಿಲ್ಲ, ತುಂಬ ಕೂಲಾಗಿ ಆಟ ಆಡಿಕೊಂಡು 50 ಡೇಸ್ ಕಂಪ್ಲೀಟ್ ಮಾಡಿದ್ದಾರೆ. ಏನಂತೀರ? ಏನಿಲ್ಲ, ಚೆನ್ನಾಗಿ ಇನ್ನೂ ಚೆನ್ನಾಗಿ ಆಡಲಿ, ನಮಗೇನು ಬೇಸರ ಇಲ್ಲ. ಬಟ್ ಆದರೆ ಒಂದು ಏನಂದರೆ ಯಾವುದೇ ಫ್ರೆಂಡ್ಶಿಪ್ ಅಂತ ಮಾಡಿದಾಗ ಫ್ರೆಂಡ್ಶಿಪ್ಪಿಗೆ ಬೆಲೆ ಕೊಡಬಾರ್ದು. ಅವ್ರವ್ರ ಆಟ ಅವ್ರವ್ರು ಆಡಿದ್ರೆ ಅವಾಗೆಲ್ಲ ಗೆಲ್ತಾರೆ ಅಂತ. ಇವಾಗ ಧನುಷ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿರ್ತಾರೆ. ಇವಾಗ ಅವ್ರನ್ನ ಬಿಟ್ಕೊಂಡು ಕೊಡೋಕೆ ನೋಡಬಾರ್ದು, ಏನು ಮಾಡೋಕ್ಕೆ ನೋಡಬಾರ್ದು ಅಂತ. ಓಟ್ ಆಗ್ತಾ ಇದ್ದೀರಾ? ಆಗ್ತೀವಿ. ಸೊ ಯಾರಿಗೆ ಆಗ್ತಿದ್ದೀರಾ? ಗಿಲ್ಲಿ, ಕಾವ್ಯ ಅಕ್ಕ. ಎಲ್ಲರೂ ಮೊಬೈಲಲ್ಲಿ ಆ್ಯಪ್ ಜಿಯೋ ಸ್ಟಾರ್. ಸೊ ಸೂಪರ್ ಹಂಗಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯ ಕೊಟ್ಟು ಮಾತಾಡಿದ್ದಕ್ಕೆ. ಪರವಾಗಿಲ್ಲ, ವೆಲ್ಕಮ್ ಅಂಕ.